ಬೆಳಗ್ಗೆ ನಮ್ಮ ಅಕ್ಕ ಈ ಥರ ಹೇಳ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾನು ಬೇಗ ಎದ್ದಿದ್ದೇ ತಪ್ಪಾಯಿತು ಅಂತ ಮತ್ತೆ ವಾಪಸ್ ಮಲ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅಕ್ಕ ಬಂದು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾವ್ರೆ. ನೀವೇನ್ ಬಿಡ್ರಿ ಸಾವುಕಾರ ಮುಂದೆ. ನಮ್ಮ ಮಾತು ಒಂದಿನ ಆದ್ರೂ ಮುಗಿಯಲ್ಲ. ಬನ್ನಿ ನಿಮ್ಗೊಬ್ಬ ಗೆಸ್ಟ್ನ ಪರಿಚಯ ಮಾಡಿಸ್ತೀನಿ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಇವನ್ ಮಾತ್ರ ಅಲ್ಲ ಗೈಸ್, ಇನ್ನೂ ತುಂಬಾ ಜನ ಇದಾರೆ. ಬನ್ನಿ ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ, ಅವ್ರ ಹೆಸರುಗಳನ್ನು ಕೂಡ ಪರಿಚಯ ಮಾಡಿಸ್ತೀನಿ. ಬನ್ನಿ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಒಳಗಡೆ ಬರೋ ಅಷ್ಟು ತಿಂಡಿ ರೆಡಿ ಆಗಿತ್ತು. ತಿಂಡಿ ಮಾಡ್ತಾ ಕೂತಿತ್ತು. ತಿಂಡಿ ಏನಪ್ಪ ಅಂತಂದ್ರೆ ನಾನು ತಿಂಡಿ ತಿನ್ನೋದು ನೋಡಿ ನಿನ್ಗೆ ಏನು ಅನ್ನಿಸ್ತೈತೆ ಅಕ್ಕ ಅಂತ ನಮ್ಮ ಅಕ್ಕನ ಕೇಳಿದ್ರೆ, ನನ್ಗಿಂತ ನೀನೆ ಜಾಸ್ತಿ ತಿಂತಿದ್ಯಾ ಅನ್ಸುತ್ತೆ. ತಿಂಡಿ ಎಲ್ಲ ಮುಗಿಸಿ ಸಿಟಿ ಕಡೆ ಹೊರಟು. ಸಿಟಿ ಕಡೆ ಯಾಕೆ ಹೊರಟು ಅಂತ ಹೇಳ್ತೀನಿ ಬನ್ನಿ. ನಮ್ಮ ದೊಡ್ಡಮ್ಮ ಅವ್ರ ಊರಲ್ಲಿ 5 ವರ್ಷಕ್ಕೊಂದ್ಸಲ ನಡೆಯೋ ಜಾತ್ರಾ ಮಹೋತ್ಸವಕ್ಕೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಟಿದ್ದು. ಅಂತೂ ಇಂತೂ ಎಲ್ಲ ಸುಮಂಗಲಿ ಹತ್ರ ಬಂದು, ಸರ್ಕಾರ ಹೇಳೋದು ಲೇಡೀಸ್ ಫಸ್ಟು, ಫ್ಯಾಮಿಲೀಸ್ ಹೇಳೋದು ಲೇಡೀಸ್ ಫಸ್ಟು ಅಂತ ಲೇಡೀಸ್ ತಗೊಳ್ಳೋಕ್ಕೇ ಬಂದು ಈ ಲೇಡೀಸ್ ಜೊತೆಲಿ ಶಾಪಿಂಗ್ ಹೋಗ್ಬಿಟ್ಟು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹುಡುಗಿರ ಬಗ್ಗೆ ನಿಮಗೆ ಗೊತ್ತು, ಅವರು ಒಂದು ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೆ 1 ದಿನ ತಗೋತಾರೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಫುಟ್ಪಾತಲ್ಲಿ ಬಂದು ನಿಂತ್ಕೊಂಡೆ. ಅವ್ರನ್ನ ಕಾದು ಸಾಕಾಗಿ ನಾನು ಮನ್ಸಲ್ಲಿ ಏನು ಅನ್ಕೋತಿದ್ದೆ ಅಂತಂದರೆ, ಅಂತೂ ಇಂಥವ್ರು ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರು ಗೈಸ್. ಬನ್ನಿ ಅವ್ರನ್ನ ಊರಿಗೆ ಕಳ್ಸ್ಕೊಟ್ಟು ಬರೋಣ, ಬಾಯ್ ಮಾಡಿ ಬರೋಣ. ಅವ್ರನ್ನ ಕಳ್ಸ್ಕೊಟ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋದ ಗೈಸ್. ಬನ್ನಿ ಮನೆ ಹತ್ರ ಸಿಗುವ. ನಾವು ಸಿಟಿನೆಲ್ಲ ಸುತ್ತ ಹಾಕೊಂಡು ವಾಪಸ್ ಮನೆ ಹತ್ರ ಬಂದ ಗೈಸ್. ನೋಡಿ, ಇದೆ ನಮ್ಮ ಅಕ್ಕ ಅವ್ರ ಮನೆ ರೋಡು. ಸರಿ ಗೈಸ್, ಮತ್ತೆ ಸಿಗೋಣ. ಸಂಜೆ ಒಂದು ಗೃಹ ಪ್ರವೇಶ ಇದೆ, ಹೋಗ್ತಾ. ನಾವು ಈ ಥರ ರೆಡಿಯಾಗಿ ಗೃಹ ಪ್ರವೇಶಕ್ಕೆ ಹೊರಟೋ ಗೈಸ್. ಹೋಗ್ತೆ ಸುಮ್ಮನೆ ಹೋಗ್ಬಾರ್ದು ಅಂತ ನೆನಪಿಗೆ ನಮ್ಮ ಅಕ್ಕನಿಗೊಂದು ಸಣ್ಣ ಗಿಫ್ಟ್ ಕೊಟ್ಟೆ. ಗಿಫ್ಟ್ ಕೊಟ್ಟು ನಾವು ಹೊರಟೋ ಗೈಸ್. ನಾವು ಗೃಹ ಪ್ರವೇಶದ ಮನೆ ಹತ್ರ ಬಂದೋ ಗೈಸ್. ಬನ್ನಿ ಮನೆ ಒಂದು ರೌಂಡ್ ತೋರಿಸ್ತೀನಿ. ಸಾರಿ ಗೈಸ್, ನಾನು ಪೂರ್ತಿ ಮನೆ ತೋರಿಸ್ಬೇಕು ಅಂದ್ಕೊಂಡೆ ಹೋದೆ. ಒಳಗಡೆ ಹೋಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು, ಸೊ ತೋರ್ಸೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದ್ದೀವಿ ನಾವು. ಮನೆ ಅಂತೂ ತೋರ್ಸೋಕ್ಕಾಗಲಿಲ್ಲ. ಬನ್ನಿ ಊಟನಾದರೂ ಮಾಡೋಣ. ಊಟ ಮಾಡ್ಬೇಕಾದ್ರೆ ಗೈಸ್ ನನಗೆ ದೊಡ್ಡಣ್ಣ ಅವ್ರದ್ದೊಂದು ಡೈಲಾಗ್ ನೆನಪಾಯಿತು. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ ಅದಾ, ಸರಿಯಾಗಿದೆ. ಅಲ್ಲಿಂದ ಊಟ ಮುಗಿಸ್ಕೊಂಡು ವಾಪಸ್ ನಾವು ಮನೆ ಕಡೆ ಹೊರಟ ಗೈಸ್. ಮನೆ ಕಡೆ ಹೊರಡೋ ಅಷ್ಟರಲ್ಲಿ ಟೈಮು 10-10:30 ಆಗಿತ್ತು. ಮುಗಿಸ್ಕೊಂಡು ಹೋಗ್ತಾ ದಾರಿಲಿ ಗಾಯ್ಸ್ ಹೈವೇ ಸರ್ಕಲ್ ಹತ್ರ ಎಂಥ ಆಕ್ಸಿಡೆಂಟು ಅಂತ ಹೇಳ್ತೀರಾ? ದೇವರೇ, ಮಿಸ್ ಆಗಿದ್ರಂತೂ ಬೈಕ್ ಅವನು ಸ್ಪಾಟ್ ಆಗಬೇಕಿತ್ತು. ಅದೃಷ್ಟವಶ ಏನೂ ಆಗಿಲ್ಲ. ಬನ್ನಿ ಒಂದ್ಸಲ ಗಾಡಿ ತೋರಿಸ್ತೀನಿ ಯಾವ ಆ್ಯಂಗಲಲ್ಲಿ ಬಿದ್ದಿದೆ ಅಂತ. ತಪ್ಪು ಬಸ್ ಅವನದೋ ಬೈಕ್ ಅವನದೋ ಗೊತ್ತಿಲ್ಲ ಗಾಯ್ಸ್, ಬಟ್ ಸಿಗಾಕೊಂಡಿದ್ರೆ ಮಾತ್ರ ಬೈಕ್ ಅವನು ಆಗ್ಬಿಡುವ ಗೋವಿಂದ. ನಸೀಬು ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ ಗಾಯ್ಸ್, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟಾಟಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.